ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಕ್ ಮುಂದಾಗಿದ್ರು. ಯಾರು, ಎಲ್ಲಿ ನೋಡಿ. ಸಿಎಂಗೆ ಕಪ್ಪು ಬಾವುಟ ಪ್ರದರ್ಶನಕ್ಕೆ ರೈತರು ಮುಂದಾಗಿದ್ರು. ಕಪ್ಪು ಬಾವುಟ ಪ್ರದರ್ಶನಕ್ಕೆ ಮುಂದಾದ ರೈತರನ್ನ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಘಟನೆ ನಡೆದಿದೆ. ಬಂಧಿಸಿ ತೆರಕಣಾಂಬಿ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ ಪೊಲೀಸರು. ವಿವಿಧ ಬೇಡಿಕೆ ಈಡೇರಿಸಲು ಪ್ರತಿಭಟನೆಯನ್ನ ರೈತರು ನಡೆಸಿದ್ರು. ಇವತ್ತು ಗುಂಡ್ಲುಪೇಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿದ್ರು. ಆ ಸಂದರ್ಭದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡಿ ಕಪ್ಪು ಬಟ್ಟೆಯನ್ನ ತೋರಿಸಿ ವಿವಿಧ ಬೇಡಿಕೆಗಳನ್ನ ಈಡೇರಿಸಿ ಅಂತ ಕೇಳಕ್ ಹೋಗಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ವಶಕ್ಕೆ ಪಡ್ಕೊಂಡಿರೋದು. ಸ್ವಲ್ಪ ದೂರ ನಿಂತ್ಕೊಳ್ಳಿ. ಲೊಕೇಶನ್ ಹೇಳಿ ಸರ್. ಈಗ ಅಲ್ಲ, ನಮ್ಮ ರಕ್ಷಣೆ ಏನು ಸರ್? ನಮಗೇನು ರಕ್ಷಣೆ? ನನ್ನ ಸಹೋದ್ಯೋಗಿ ಚಾಮರಾಜನಗರ ಪ್ರತಿನಿಧಿ ವಿಜಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿಜಯ್, ಈಗ ದೊಡ್ಡ ಸಂಖ್ಯೆಯಲ್ಲಿ ರೈತರು ಬಂದಿದ್ದಿದ್ರೆ ಅವ್ರನ್ನ ಯಾರನ್ನೂ ವಶಕ್ಕೆ ಪಡ್ಕೊಳ್ಳೋಕೆ ಪೊಲೀಸರಿಗೆ ಆಗ್ತಾ ಇರಲಿಲ್ಲ. ಕಾರಣ ರೈತರಲ್ಲೇನೆ ನಾನೊಂದು JDS, ನಾನೊಂದು ಕಾಂಗ್ರೆಸ್, ನಾನೊಂದು BJP ಇರುವಂಥ ಸಂದರ್ಭದಲ್ಲಿ ಇಷ್ಟಿಷ್ಟೇ ಗುಂಪುಗಳಿದ್ರೆ ಅವರನ್ನ ಹಿಡಿದು ಹತ್ತಿಕ್ಕುವಂಥ ಕೆಲಸಗಳು ಆಗುತ್ತೆ. ಈಗ ಈ ರೈತರದ್ದು ಬೇಡಿಕೆಗಳೇನಿತ್ತು, ಪೊಲೀಸರು ಅವಕಾಶ ಮಾಡಿಕೊಡ್ಲಿಲ್ವಾ? ಏನಾಯ್ತು? ಕಳೆದ ಒಂದು ವಾರದಿಂದ ಕೂಡ ರೈತರು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಒಂದು ಪ್ರತಿಭಟನೆ ನಡೆಸ್ತಾ ಇದ್ರು ಮತ್ತು ಅವರನ್ನು ಸಮಾಧಾನ ಪಡಿಸ್ತಕ್ಕಂಥ ಒಂದು ಕೆಲಸ ಕೂಡ ಆಗಿತ್ತು. ಈ ಗುಂಡ್ಲುಪೇಟೆಯಲ್ಲಿ ಅಕ್ರಮ ಗಣಿಗಾರಿಕೆ ಇರ್ಬೋದು ಮತ್ತೆ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಅಪೂರ್ಣ ಪ್ರಮಾಣದಲ್ಲಿ ಆಗಿರ್ಲಿಲ್ಲ. ಆ ನಿಟ್ಟಿನಲ್ಲಿ ರೈತರಿಗೆ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸ ಆಗ್ಬೇಕು ಮತ್ತೆ ಅಕ್ರಮ ಗಣಿಗಾರಿಕೆಗಳಿಗೆ ಮತ್ತೆ ಅವಳಿಗೆ ಬ್ರೇಕ್ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕಳೆದ ಒಂದು ವಾರದಿಂದ ಕೂಡ ಪ್ರತಿಭಟನೆ ನಡೆಸಿದ್ದು. ಮತ್ತೆ ಅವರನ್ನ ಜಿಲ್ಲಾಡಳಿತ ಒಂದು ಸಮಾಧಾನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿತ್ತು. ಅಲ್ಲದೆ ಸಿಎಂ ಹತ್ರ ಕೂಡ ನಾವು ಈ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು. ಆದ್ರೆ ಸಿಎಂ ಭೇಟಿಗೆ ಒಂದು ಮನವಿಯನ್ನು ಕೊಡಿ ಅಂತ ಕೂಡ ಕೇಳ್ಕೊಂಡಿತ್ತು. ಆದ್ರೆ ಜಿಲ್ಲಾಡಳಿತ ಅವರಿಗೆ ಒಂದು ಮನವಿಗೆ ಪುರಸ್ಕಾರ ಮಾಡಿಲ್ಲ ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಇಂದು ರೈತರು ಒಂದು ಕಪ್ಪು ಬಾವುಟ ಪ್ರದರ್ಶನ ಮಾಡ್ಲಿಕ್ಕೆ ಸಿಎಂ ಎದುರು ಮುಂದಾಗಿದ್ದು ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಇದೀಗ ರೈತರನ್ನ ಬಂಧಿಸಿ ಅವರನ್ನ ಪೊಲೀಸ್ ಠಾಣೆಗೆ ಕರೆದೊಯ್ತಕ್ಕಂಥ ಒಂದು ಕೆಲಸಕ್ಕೆ ಪೊಲೀಸ್ ಮುಂದಾಗಿರ್ತಕ್ಕಂಥದ್ದು. ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.